ಅಣ್ಣ ನೀನು ಇಷ್ಟು ದಿನ ಇದೇ ಕೆಲಸನೇ ನೀ ಮಾಡ್ತಾ ಇದ್ದಿದ್ದು ಮೂಟೆ ಹೊತ್ತಾಗ್ತಿದ್ದ ಇಲ್ಲಿ. ಲೋ, ನಾನು ಓದಿರೋ SSLC ಕೆಲ್ಸಕ್ಕೆ ನಾನು ಇನ್ನೇನು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಅದೇನು ಅಂತಾರಲ್ಲ, ಇಂಜಿನಿಯರಿಂಗ್ ಕೆಲಸ ಕೊಟ್ಬಿಡ್ತಾರಿಲ್ಲ ನನ್ನ ಕರ್ಕೊಂಡು ಹೋಗ್ಬಿಟ್ಟು. ಓದಿರೋದು SSLC ಕಳ್ಳ ಈ ಊಟ ಬರೋದು ಸಿಗಕ್ಕಿಲ್ಲ ಕಣ. ನೋಡು, ಇದು ದೊಡ್ಡ ಫ್ಯಾಕ್ಟ್ರಿ. ಇಲ್ಲೆಲ್ಲನೂ ಅಂಗಡಿಗೆ ಅವು ಇವು ಎಲ್ಲ ಕೊಳ್ಸಕ್ಕೆ ಅಕ್ಕಪಕ್ಕ ಇರ್ತಾವಲ್ಲ, ನಮ್ಮನ್ನು ಬಳಸ್ಕೊಂಡೇ ಬಳಸ್ಕೊತಾರೆ. ಈಗ ಲೋಡಿಂಗು ಅನ್ಲೋಡಿಂಗು ಮಾಡಲೇಬೇಕು. ಇಲ್ಲಾಂದ್ರೆ ಶಾನೆ ಉತ್ತರ ಆಡಿ ರಜಾ ಪಜಾ ಹಾಕೋಬಿಟ್ರೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ನೋಡು, ನಮ್ಮ ಹೊಟ್ಟೆ ತುಂಬಬೇಕು, ನಾವು ತಿನ್ನಬೇಕು ಅಂತ ಹೇಳಿದ್ರೆ ಬೇರೆ ದಾರಿನೇ ಇಲ್ಲ. ಮೂಟೆ ಹೊತ್ತಾದ್ರೂ ಜೀವನ ಮಾಡಲೇಬೇಕು ಕಣ. ನೋಡು, ನೀನು ಏನು ತಲೆ ಕೆಡಿಸ್ಕೊಬೇಡ. ಒಂದು ದಿನ ಬೇಜಾರಾಯ್ತದೆ, 2 ದಿನ ಬೇಜಾರಾಯ್ತದೆ, 3 ದಿನ ಬೇಜಾರಾಯ್ತದೆ. 4ನೇ ದಿನ ಎಂಥದ್ದು ಬೇಜಾರಾಗಕ್ಕಿಲ್ಲ. 4ನೇ ದಿನ ಆರಾಮಾಗಿ ನೀ ಆರಾಮ್ ಅಂತ ಅನ್ನಿಸ್ತದೆ ನಿಂಗೆ. ಸರಿನಾ? ಏನು ಹೇಳ್ಕೊಳಕ್ಕೆ ಹೋಗ್ಬೇಡ ಊರಾಗೆ. ನೋಡು, 20,000 ಸಂಬಳ ನನ್ನ ಮಗನೂ ಕೂಡ ನಮ್ಮ ಊಟ ಗೊತ್ತಾಕೋದಕ್ಕೆ. ನೀನು ಏನು ಶಾನೆ ಓದಿಲ್ಲ, ಯಾಕೆ ಯೋಚನೆ ಮಾಡ್ತೀಯಾ? ಬಾ ಸುಮ್ಕೆನೇನೆ. ಅಣ್ಣ ಈ ಕೆಲಸ ಊರಾಗೆ ಏನೇ ಮಾಡ್ಬೋದಿತ್ತಲ್ವೇನಣ್ಣ. ಇಲ್ಲಿ ಗಂಟ ಬಂದ್ಬಿಟ್ಟು ಇಲ್ಲಿ ಮೂಟೆ ಹೊತ್ತಾಕ ಕೆಲಸ ಮಾಡೋಂಥದ್ದು ಏನಿತ್ತು. ಇದಕ್ಕೆ ನನ್ನ ನೆಂಟರು ಎಗ್ ರೈಸ್ ಸಿಗ್ತೀನಿ ಅಂದ್ಲಲ್ಲ, ಅಲ್ಲಿ ಪ್ಲೇಟ್ ತೊಳ್ಕೊಂಡಿದ್ರು ಸಂದಾಕಿರೋದಲ್ವಾ. ಇವು ಹೋಗಿ 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 ಮೂಟೆ ಹೊರ ಕೆಲಸ ನಂಗೆ ಬೇಕಾ ಇಲ್ಲಿ ಹೇಳಿ. ಊರಾಗೆ ಹೆಂಗೋನು ನೆಮ್ಮದಿಯಾಗಿರ್ಬೋದಿತ್ತು. ನನಗೆ ಇದೆಲ್ಲ ಬೇಕಿತ್ತ ಅಂತ ಅನ್ನಿಸ್ತೈತಿ ಇವಾಗ ಬಂದ್ಬಿಟ್ಟು ಇಲ್ಲಿ. ಅಯ್ಯೋ, ನನಗಂತೂ ಗೊತ್ತಿಗೆಟ್ಟಿದ್ದೀನಿ, ಬಂದಿದ್ದೀನಿ. ನೀನು ಹೆಂಡ್ತಿ ಎಗ್ ರೈಸ್ ಅಂಗಡಿ ಇಕ್ತೀನಿ ಅಂದಾಗ ನೀನು ಅಲ್ಲಿರೋದು ಬಿಟ್ಬಿಟ್ಟು ಇದು ಯಾಕೆ ನೀನು ಬರೋಕೋದೆ? ನಿಮ್ಮ ಅಮ್ಮನೇ ತಾನೇ ಹೇಳಿದ್ದು ಸೇರಿಸು ಸೇರಿಸು ಅಂತ, ಅದಕ್ಕೆ ನಾನು ಸೇರಿಸ್ದೆ. ನೋಡು, ನಿಂಗೆ ಈ ಕೆಲಸ ಇಷ್ಟ ಇಲ್ಲ ಅಂತಂದ್ರೆ ಬೇರೆ ಕೆಲಸ ಹುಡುಕ. ಆದರೆ ಈಗಲೇ ಹೇಳ್ತಾ ಇದ್ದೀನಿ, ಇಲ್ಲಿ ಬೆಂಗಳೂರಾಗೆ ನೀನು ಒಳ್ಳೆ ಚೆನ್ನಾಗಿರೋ ಕೆಲಸ ಹುಡುಕಬೇಕು ಅಂದರೆ ತುಂಬ ಕಷ್ಟ ಐತೆ. ಒಳ್ಳೆ ಕೆಲಸ ಸಿಗೋದೂ ಇಲ್ಲ, ಎಂಥದೂ ಇಲ್ಲ. ನೀನು ಯೋಚನೆ ಮಾಡು. ಒಳ್ಳೆ ಕೆಲಸ ಬೇಕು ಅಂತಂದರೆ ಜಾಸ್ತಿ ಟೈಮ್ ತಗೊಂತದೆ, ಹುಡುಕ್ಲೇಬೇಕಾಯ್ತದೆ. ನಮ್ಮಂಥವ್ರಿಗೆಲ್ಲ ಈ ಮೂಟೆ ಹೊರ ಕೆಲಸಗಳು ಆರಾಮಾಗಿ ಸಿಗ್ತವೆ. ನೋಡು, 20,000 ರೂಪಾಯಿ ಮೂಟೆ ಹೊರ ಕೆಲಸ ಕೊಡ್ತಾವ್ರೆ ಅಂದರೆ ನೀನು ಯೋಚನೆ ಮಾಡು. ಅದ್ರ ತಕ್ಕನಂಗೆ ಅವ್ರು ಕೆಲಸ ಮಾಡಿಸ್ತಾರೆ. ನೋಡು, ಜಾಸ್ತಿ ಟೈಮ್ ಎಲ್ಲ ವೇಸ್ಟ್ ಮಾಡಬೇಡ. ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ರೆ ಇನ್ನೂ ಸಂಬಳ ಜಾಸ್ತಿ ಸಿಗ್ತದೆ. ನಾನು ಇವಾಗ 25,000 ತನಕ ಮಾಡ್ಕೊತಾ ಇದ್ದೀನಲ್ಲ. ಈಗ ನೋಡು, 6 ಗಂಟೆ ಕೆಲಸ ಮುಗಿತೈತಾ? ಇಲ್ಲ, 2 ಅವರ್ ಶಾನೆ ಮಾಡು ಕೆಲಸನ. 8 ಅವರ್ಗೆ 8 ಗಂಟೆ ತನಕ ಇರು ರಾತ್ರಿ. ಯಾಕೆ ಕೊಡಲ್ಲ? ಜಾಸ್ತಿ ಕೊಡ್ತಾರೆ. ಎಂಥ ಬಾಳ್ತಿದ್ದೀನಣ್ಣ. ನಮ್ಮ ಅಮ್ಮ ನೋಡಿದ್ರೆ ಯೋಸಿ ರೂಮ ಕುಂತ್ಕೊಂಡು ಕಂಪ್ಯೂಟರ್ ಓದ್ತೀನಿ ಅಂತ ಅನ್ಕೊಬಿಟ್ಟೈತೆ. ನಾನು ನೋಡಿದ್ರೆ ಇಂಥ ಕೆಲಸ ಮಾಡ್ತಾ ಇವ್ನಿ. ಊರಿಗೆಲ್ಲ ಹೋಗ್ಬಿಟ್ಟು ಹೆಂಗಣ ಮಗ ತೋರಿಸೋದು. ಓ, ಊರಾಗೆ ನೀನು ಹೇಳ್ಕೊಬತ್ತೀನಿ ಮೂಟೆ ಹೊರ್ತೀನಿ ಅಂತ. ನೋಡು, ಇಲ್ಲೇನೆ ನೀವು ಹೋದ್ರೆ ಅಲ್ಲಿ ಸಂಡೆ ಬಜಾರ್ ಅಂತ ಐತಿ. ಸಂಡೆ ಬಜಾರಾಗ ನಾನು ಹಾಕೊಂಡಿದ್ದೀನಲ್ಲ, ಅಂತ ಬಟ್ಟೆಗಳೆಲ್ಲ 100 ರೂಪಾಯಿಗೆ ಸಿಗ್ತಾವೆ ಬಟ್ಟೆಗಳೆಲ್ಲನೂ. ಹೋಗ್ಬೇಕಾದ್ರೆ ಒಂದು 400 ರೂಪಾಯಿಗೆ ಬಟ್ಟೆ ತಗೊಂಡು ಹೋದ್ರೆ ಆಯ್ತಪ್ಪ. 400 ರೂಪಾಯಿ ಬಟ್ಟೆ ತಗೊಂಡೋಗಿ ಜಿಗ 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 ಅನ್ನಂಗೆ ಹಳ್ಳಿನಾಗ ಹಾಕೊಂಡು ಓಡಾಡಿದ್ರೆ ಅವ್ರಷ್ಟೇನೆ ಬೆಂಗಳೂರಾಗೇನೋ ಸ್ಟ್ಯಾಂಡರ್ಡಾಗಿ ಅವನಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಅನ್ಕೋತಾರೆ. ಅಷ್ಟೇನೆ. ನೀನು ಅಷ್ಟೇ ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ಸಂಡೆ ಬಜಾರ್ಗೆ. 100 ರೂಪಾಯಿಗೆ ಒಂದು ಶರ್ಟು, 100 ರೂಪಾಯಿಗೆ ಒಂದು ಪ್ಯಾಂಟು ಸಿಗ್ತವೆ. ಹಾಕೊಂಡು ಊರಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ರೆಡಿ ಮಾಡಿಸ್ಬಿಟ್ಟು ನೀನು ಕರ್ಕೊಂಡು ಹೋಗ್ತೀನಿ. ಯಾರಿಗೂ ಹೇಳ್ಬಿಡಲಿ ನೀನು ಮೂಟೆ ಹೊರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅವಮಾನ ಆಯ್ತದೆ. ನನಗೂ ಯಾರು ಹೆಣ್ಣು ಕೊಡಕ್ಕಿಲ್ಲ ಅಂತ ನೀನು ನಾನೂ ಯಾರಿಗೂ ಹೇಳಿಲ್ಲ. ಮುರ್ವಾದಿನಾಗಿದ್ದೀನಿ ನಾನೂ. ಅಯ್ಯೋ, ಎಣ್ಣೆ ಕೊಡಕ್ಕಿಲ್ಲ, ನಾವು ಮೂಟೆ ಹೊರ ಕೆಲಸ ಮಾಡ್ತಿದ್ದೀವಿ, ಇಲ್ಲ ಹಳ್ಳಿನಾಗಿದ್ದೀವಿ ಅಂದರೆ ನಮ್ಗೆ ಯಾರು ಕೊಟ್ಟರು? ಕೊಡೋದೇ ಇಲ್ಲ ನಮಗೆ ಎಣ್ಣ. ಥು ನಿಮ್ಮ ಮಕ ಮುಚ್ಚ. ಅಣ್ಣ ತಲೆ ಉರಿತೈತಿ ನೋಡಿ ಅಣ್ಣ. ಸರ್ನ ಹೋಗ್ಬಿಟ್ಟು ಹಾಕ್ಬಿಟ್ಟು ಇನ್ನು 50 ಮೂಟೆ ಬಿದ್ದವಲ್ಲಿ 50 ಮೂಟೆ ಎತ್ತಾಕೋ ಅಷ್ಟೊತ್ತಿಗೆ ನಾನು ಹೆಣ ಬಿದ್ದಿರ್ತದೆ ನೋಡಿ ಅಣ್ಣ ಸರ್ನ. ಸರಿ ಬಾ, ನೀನು ಅಷ್ಟೇ ಊರಾಗೆ ಯಾರ ಹತ್ರನೂ ಹೇಳ್ಕೊಬೇಡ ಕಣ. ಮೂಟೆ ಹೊರ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಶಾನೆ ಮುರ್ವಾದಿ ಹೋಗ್ಬಿಡ್ತದೆ. ಓ, ನಾವು ಮಾಡ್ತಿರೋ ಗನಂದರಿ ಕೆಲ್ಸ ಊರು ತುಂಬ ಹೇಳ್ಕೊಂಡು ಬೇರೆ ಹೋಗು. ಊರಾಗ ಏನಾರ ಹೇಳ್ಕೊಬಿಟ್ರೆ ಮಾನ ಮರ್ಯಾದಿಲ್ಲ 3 ಕಾಸು ನನ್ನ ದಾರಾಜಾಗೋಗ್ಬಿಡ್ತದೆ. ಯಪ್ಪ ಯಪ್ಪ ಯಪ್ಪ. ಸರಿ ಆಯ್ತು ನೋಡಿ ಅಣ್ಣ ಸರ್ನ. ಓ ಯಪ್ಪಿ, ಪುಳಿಯೋಗರೆ ಗೊಜ್ಜು ತಂದಿದ್ನಲ್ಲ ನಮ್ಮ ಅಮ್ಮಂತ ಇಸ್ಕೊಂಡು ಬೆರೆಸಿದ್ದೀನಿ. ಹೋಗಿ ತಿನ್ನೋಗು. ಅಣ್ಣ ಈ ಪುಳಿಯೋಗರೆ ಗೊಜ್ಜು ತಿಂದು ತಿಂದು ನಾಲ್ಗೆಲ್ಲ ಒಂಥರ ಆಗೋಗ್ಬಿಟ್ಟೈತೆ. ಏನಾರ ಬಿರಿಯಾನಿ ಗಿರಿಯಾನಿ ತಿನ್ಬೋದಲ್ವಾ? ಓಹೋ, ನೀನು ಇಲ್ಲಿಲ್ಲ. ದಿನ ಬಿರಿಯಾನಿ ಬಿರಿಯಾನಿ ಅಂತ ಹೇಳ್ಬಿಟ್ಟು ದಿನ ಬಿರಿಯಾನಿ ತಿನ್ಕೊಂಡು ಕುಂತ್ಕೊಂಡ್ರೆ ನಿಂಗೆ ಆ ಎಲ್ಲಿಂದ ದುಡ್ಡು ಉಳಿಸ್ತೀಯ ನೀನು? ತಿಂಗಳು ಕೊನೆಗೆ ಭಿಕ್ಷೆ ಎತ್ಬೇಕಾಯ್ತದೆ. ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಪ್ಪ ಬೆಂಗಳೂರು ಜೀವನ ಅಂತ ಹೇಳಿದ್ರೆ? ಇದೇನು ಊರು ಕೆಟ್ಟೋಯ್ತಾ ನಿನಗೆ? ನೋಡು, ನಮ್ಮ ಅಮ್ಮಂತ ಪುಳಿಯೋಗರೆ ಗೊಜ್ಜು ಮಾಡಿಸ್ಕೊಂಡು ಬಂದಿದ್ದೀನಿ. 15 ದಿನಕ್ಕಾದ್ರೂ ಆಗಲಿ ಪುಳಿಯೋಗರೆ ಗೊಜ್ಜು. ಹೆಂಗೋ ಅನ್ನ ಕೂಗಿಸ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಚಟ್ನಿ ಪುಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ಪುಳಿಯೋಗರೆ ಇಡಿಸ್ಲಿಲ್ಲ ಅಂದರೆ ಅನ್ನಕ್ಕೆ ಚಟ್ನಿ ಪುಡಿ ಹಾಕೊಂಡು ತಿನ್ನು. ನೋಡು, ದುಡ್ಡು ಉಳಿಸ್ಬೇಕು ಅಂದರೆ ಏನೋ ಒಂದು ಮಾಡಬೇಕು. ಈಗ ಮನೆಗೆ ಬೇರೆ ದುಡ್ಡು ಕಳಿಸ್ಬೇಕು, ರೂಮ್ ಬಾಡಿಗೆ ಕಟ್ಟಬೇಕು. ಇಲ್ಲೆಲ್ಲ ನಮ್ಮ ಖರ್ಚುಗಳೇನು? ದಿನ ಬಿರಿಯಾನಿ ಬಿರಿಯಾನಿ ಅಂತ ಕುಂತ್ಕೊಂಡ್ರೆ ಆಗಲ್ಲ ಕಣೋ. ದುಡ್ಡು ಉಳ್ಸಕ್ಕೆ ಏನೋ ಒಂದು ಹೊಟ್ಟೆಗೆ ತಿನ್ನಬೇಕು. ಸುಮ್ಮನೆ ಮರ್ಯಾದಿನಾಗ ಮಾಡ್ತಾ ಇರಬೇಕು. ಅಣ್ಣ ಎಷ್ಟು ದಿನ ಅಂತ ಪುಳಿಯೋಗರೆ ಗೊಜ್ಜು ತಿನ್ನೋಕ್ಕಾಯ್ತದೆ? ಎಷ್ಟು ದಿನ ಅಂತ ಹೇಳ್ಬಿಟ್ಟು ಚಟ್ನಿ ಪುಡಿ ತಿನ್ಕೊಂಡಿರೋಕ್ಕಾಯ್ತದೆ? ನನಗಂತೂ ತಲೆ ಎಲ್ಲ ಡಿಮ್ ಅಂತ ಐತೆ. ಅಣ್ಣ ಮೂಟೆ ತಲೆ ಮೇಲೆ ಹೊತ್ಕೊಂಡಿರೋದಕ್ಕೋ ಏನೋ ತಲೆಲ್ಲ ನೋವು ಬಂದ್ಬಿಟ್ಟೈತೆ. ಯಪ್ಪ ಕಣ್ಣೆಲ್ಲ ಮುಂಜಾದಂಗೆ ಆಯ್ತಾವೆ. ನಾನು ಬೆಂಗ್ಳೂರಿಗೆ ನಮ್ಮ ಅಮ್ಮನ ಮಾತು ಕಟ್ಕೊಂಡು ಯಾಕನ ಬಂದು ಸುಮ್ಕೆ ನಾನು ಹೆಂಡ್ತಿ ಮಾತು ಕಟ್ಕೊಂಡು ಅಲ್ಲೇನೇ ಮೊರಿ ಆ ದಿನ ತಟ್ಟೆಗಿಟ್ಟೆ ತೊಳ್ಕೊಂಡಿದ್ದಿದ್ರೆ ಆಗೋದು ಕಾರಣ. ನಮ್ಮ ಮಮ್ಮಿ ಇವಾಗ ವಾಪಸ್ ಹೋದ್ರೆ ಯಾಕಡೆ ತಗೊಂಡು ಹೊಡಿತದೆ. ಇನ್ನು 3 ತಿಂಗಳು ಇಲ್ಲೇ ಅನುಭವಿಸ್ಕೊಂಡು ಕಾರ್ ತಗೊಂಡು ಬಾ ಅಂತ ಹೇಳೈತೆ. ಹಣ 20 ಸಾವಿರ ಅಂದ್ರೂ 3 ತಿಂಗ್ಳಿಗೆ 60,000 ಆಯ್ತದೆ. ಅದ್ರಾಗ ಮನೆ ಬಾಡಿಗೆ ತಿನ್ನೋದು ಎಲ್ಲ ಖರ್ಚು ಹೋಗಿ 30,000 ಉಳಿದ್ರೆ ಹೆಚ್ಚು. ಆ 30,000 ರೂಪಾಯಿನಾಗೆ ಏನು ತಗೊಂಡು ಹೋಗ್ಲಣ್ಣ ನಮ್ಮ ಅಮ್ಮಂಗೆ ನಾನು? ಅಯ್ಯೋ, ನಾನೇ ತಪ್ಪು ಮಾಡ್ಬಿಟ್ಟು ಯೋಚನೆ ಮಾಡ್ತಿದ್ದಂಗೆ. ಈಗ ಏನು ಮಾಡೋದು ಅರ್ಥವೇ ಆಯ್ತಿಲ್ಲ ಕಣಣ್ಣ ನನಗಂತೂ. ನೋಡೋ, ಈಗಿತ ಊರಿಗೆ ಹೋಯ್ತಿಲ್ಲ, ಊರಿಗೆ ಹೋದಾಗ ನಿಮ್ಮ ಅಮ್ಮನ ಕೂರ್ಸ್ಕೊಂಡು ಎಲ್ಲ ಅರ್ಥ ಮಾಡಿಸು. ಸರಿನಾ? ಹಿಂಗಲ್ಲ ಕಣಪ್ಪ, ಹಿಂಗೆ ಹಿಂಗಲ್ಲ ಕಣಪ್ಪ ಅಂತ ಅರ್ಥ ಮಾಡಿಸು.
ಅಪ್ಪಂಗೂ ಅಮ್ಮಂಗೂ ಎಲ್ಲ ಹೇಳಿ ಅವರು ಅರ್ಥ ಮಾಡ್ಕೊಂತಾರೆ. ನನಗಂತೂ ಏನೂ ಗೊತ್ತಿಲ್ಲ ಕಣ. ಮದುವೆ ಆಗೋ ತನಕ ಇಲ್ಲೇ ಇರಬೇಕು, ಇಲ್ಲೇ ಇರ್ತೀನಿ. ನಿನಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಊರ ಕಡೆ ಹೊಂಟೋಗು. ಇಲ್ಲ ನೋಡು, ನಾಳೆಯಿಂದ ಬೇರೆ ಕೆಲಸನಾದ್ರೂ ಹುಡುಕ, ಸರಿನಾ? ಬೇರೆ ಕೆಲಸ ಸಿಗ್ತವೆ, ಹೋಗಿ ಕಷ್ಟಪಟ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿಬಿಟ್ಟು ಯಾವನ ಕೆಲಸ ಸಿಗಂಗಿದ್ರೆ ನೀನು ಆರಾಮಾಗಿ ಹೋಗು. ನನಗಂತೂ ಗೊತ್ತಿರೋ ಕೆಲಸ ಇದೊಂದೇನೆ. ನಾನು ಅದನ್ನೇ ನಿನ್ಗೆ ಹೇಳ್ತಾ ಇದ್ದೀನಿ. ನಿನಗೆ ಬೇರೆ ಕೆಲಸ ಬೇಕು ಅಂದರೆ ಹುಡುಕ, ತೊಂದರೆ ಇಲ್ಲ. ಹ್ಞೂ. ಏನಂತ ಹುಡಿಕೊಂಡ್ಲಿ ಎಲ್ಲಂತ ಹುಡಿಕೊಂಡ್ಲಣ್ಣ, ನನಗೇನು ಗೊತ್ತವ್ರೆ ಯಾರಾದ್ರೂ. ಅಯ್ಯೋ ಸರಿ ಬಿಡು, ಆಯಿತು. ಏನೋ ಒಂದು ಮಾಡ್ಕೊಂಡ್ರೆ ಆಯಿತು. ಹೋಗಿ ನಮ್ಮ ಅಮ್ಮಂಗೆ ಹೇಳಿದ್ರೆ ನನ್ನ ಕಷ್ಟ ಅರ್ಥ ಮಾಡ್ಕೊಂತದೆ. ಆದರೆ ನನ್ನ ಹೆಂಡ್ತಿ ಮುಂದೆ ನಮ್ಮ ಅಪ್ಪನ ಮುಂದೆ ವಿಷಯಾನೇ ಸ್ಕೋಪ್ ಕೊಟ್ಬಿಟ್ಟು ಬಂದೀನಿ. ಎಲ್ಲರನ್ನೂ ಎದುರಾಕೊಂಡು ಬಂದ್ಬಿಟ್ಟಿದ್ದೀನಲ್ಲ, ಈಗ ಏನಾರು ಅಂದ್ಬಿಡ್ತಾರ ಅಂತ ಹೇಳ್ಬಿಟ್ಟು ಒಂಥರ ಭಯವಾಯ್ತೈತೆ ಅಷ್ಟೇನೆ. ಸರಿ ಬಿಡೋಣ, ಆಯಿತು. ನೋಡೋಣ ಏನಾಯ್ತದೋ, ಅದು ಹಣೆಗೆ ಆಯ್ತದೆ ಬರ್ದಿರೋದು. ಪುಳಿಯೋಗರೆನೇ ತಿಂತೀನಿ. ನನ್ನ ಮೊಮ್ಮಗಂಗೆ ಕೆಲಸ ಸಿಕ್ತಂತೇನೆ. ಹ್ಞೂ ಕಣಮ್ಮ, ಕಂಪ್ಯೂಟರ್ ಕೆಲಸ ಸಿಕ್ಕೈತಂತೆ. ಅಮ್ಮ ಇನ್ನು ಮ್ಯಾಲೆ ನಾನಂತಂದ್ರೆ ತಿಂಗಳ ಅದೇನಕ್ಕೂ ಕೂಗದೇನೋ ದುಡ್ಡು ಕಳಿಸ್ತಾನಂತೆ, 5,000 6,000 ಹಂಗೆ. ನಾನೇನು ಕೂಲಿ ನಾಲಿಗೆಲ್ಲ ಹೋಗಂಗಿಲ್ಲ ಕಣಮ್ಮ. ಹೆಂಗೋ ನನ್ನ ಮಗನ ಬೆಂಗಳೂರು ಕಳಿಸಿದ್ದು ಕೇಸ ಆರ್ಥಕ ಆಗೋಯ್ತು ಕಣಮ್ಮ. ಇಲ್ಲಿ ಇದ್ಕೊಂಡು ಅವಳು ಕೈ ಎಗ್ ರೈಸ್ ಅಂಗಡಿನಾಗ ಮುಸ್ರೆ ತಿಕ್ಕೊಂಡು ಮಾಡ್ಕೊಂಡು ಕುಂತ್ಕೊಳ್ಳೋದಕ್ಕೆ ಇನ್ನೂ ಯಪ್ಪ ಎಷ್ಟೋ ವಾಸಿ ಕಣಮ್ಮ. ಮಾತಾಡಿದೆ ನನ್ನ ಮಗನ ಹತ್ರ, ಊಟ ಒಂದು ಅಡ್ಜಸ್ಟ್ ಆಯ್ತಿಲ್ವಂತೆ, ಇನ್ನೆಲ್ಲ ಅಡ್ಜಸ್ಟ್ ಆಯ್ತಾಯ್ತಂತೆ. ಹಂಗೇನು ಮತ್ತು ಒಳ್ಳೆ ಕೆಲಸ ಸಿಕ್ಕೈತಿ ಅನ್ನು. ಹೆಂಗ ಬಿಡು, ನಿನಗೂ ಒಳ್ಳೆ ಕಾಲ ಹತ್ರ ಬಂತು ಅಂತ ಅನ್ನಿಸ್ತದೆ. ಅಲ್ಲ ಈ ಮಿಟುಗ್ಲಾಡಿ ನಿನ್ನ ಸೊಸೆ ಅವಳು ಜೊತೆಯಾಗಿ ಹೋಗಿದ್ದಿದ್ರೆ ಅವನ ಜೊತೆ ರಾಣಿ ಥರ ಬೆಂಗಳೂರಾಗಿರ್ಬೋದಿತ್ತ. ಅವಳಿಗೇನು ಬಂದಿರೋ ದೊಡ್ಡ ರೋಗ ಇಲ್ಲಿ ಅಂಗಡಿ ಪಂಗಡಿ ಮಾಡಗಿ ಯಾಂಜಲು ತಟ್ಟೆ ಬಾಸಕ್ಕೆ ಅಲ್ವೇ? ಹೆಂಗೆ ರಾಣಿ ಮಹಾರಾಣಿ ಥರ ಇರ್ಬೋದಿತ್ತು ಬೊಡ್ಡಿ. ಅಯ್ಯೋ ಬಿಡು, ಅವಳಿಗೆ ತಲೆನೇ ಇಲ್ಲ. ಸುಮ್ಕಿರು, 1 ತಿಂಗಳು 2 ತಿಂಗಳು ಅಂಗಡಿ ನಡೆಸ್ಲಿ, ಕೈಲಾಗಲ್ಲ ಅವಾಗ ನಡ್ಸೋಕ್ಕೆ. ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವಳೇನೇನಿಯ ಸುಮ್ಕಿನಿಯ ಹೊಂಟೋಯ್ತಾಳೆ ಗಂಡನ ಜೊತೆ. ಹ್ಞೂ ಬಿತ್ರಿ ಹೋಗ್ಲಿ ಸುಮ್ಮನಿರು. ನನ್ನ ಗಂಡ ಸಪೋರ್ಟ್ ಫುಲ್ ಅವಳಿಗೆ. ಮಾಡಮ್ಮ ಸೊಸೆ ಅಂತ ಹೇಳ್ಬಿಟ್ಟು ಮಾಡಿಸ್ತಾವನು. ನೋಡ್ತಿರು 3 ದಿನ ಅವಳು ಮಾಡಿದ್ರೆ ಕೇಳೋ. ಅಯ್ಯೋ ಬಿಡಮ್ಮ, ನಾನು ಕಂಡಿಲ್ವೇ ಬಿಸಿನೆಸ್ಸ. ನನ್ನ ಮಗನಪ್ಪ ಸೆಟ್ಲ್ ಆಗ್ಬಿಟ್ಟ ಸಾಕು. ಆ ಮಮ್ತಿ ಭಾಳ ನಿಗ್ರಾಡ್ತಿದ್ಲು. ನನ್ನೊಳಿಯ ಹಂಗೆ, ನನ್ನೊಳಿಯ ಹಿಂಗೆ, ನನ್ನೊಳಿಯ ಕಾರ್ ತಗೊಂಡ, ನನ್ನೊಳಿಯ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ. ಅದಕ್ಕೆ ನನ್ನ ಮಗನು ಏನು ಕಮ್ಮಿ ತೋರಿಸ್ಲಿ ಹೇಳು, ಕಳಿಸಿದ್ದೀನಿ. ಈಗ ನೆಮ್ಮದಿ ಆಗವನು ಹೆಂಗೋ ಅಲ್ಲಿ ಪೋಲಿ ಹುಡುಗ ಜೊತೆ ಆಟ ಆಡ್ಕೊಂಡು ಬಿಸ್ಲಾಗ ಅಡ್ಡಾಡ್ಕೊಂಡಿದ್ದ. ಅಲ್ಲಿ ನೋಡಮ್ಮ ಬರ್ಬೇಕಾರೆ ಎಂಟ ಸಣ್ಣಕ್ಕಾಗಿ ಬರ್ತಾನೆ ಅಂತ ಹೇಳಿ. ಅಯ್ಯೋ ಬಂದ ತಕ್ಷಣ ಆರತಿ ಎತ್ಬಿಡು, ದೃಷ್ಟಿ ತೆಗೆದ್ಬಿಡು. ಸುಮ್ಕಿ ಅಲ್ಲೆಲ್ಲ ಕಣ್ಣು ಬಿದ್ದಿರ್ತಾವೆ, ಊರು ಜನದ ಕಣ್ಣು ಸರಿ ಇಲ್ಲ ಬಿದ್ದುಬಿಡ್ತವೆ. ಹೆಂಗೋ ಬಿಡು, ಹಿಂಗಾಡಿ ನೀನು ಹೋಗ್ಬಿಟ್ಟು ಪ್ಯಾಟೆನಾಗೆ ಸೆಟ್ಲ್ ಆಗ್ಬಿಡು. ನೀನು ಸೊಸೆ ಇಲ್ಲೇ ಬಿದ್ದು ಸಾಯ್ಲಿ. ನೋಡು ನನ್ನ ಮಾತು ಕೇಳು, ಇಲ್ಲಿದ್ರೆ ಅಡುಗೆ ಮಾಡ್ಕೊಂಡು ಪಡ್ಗೆ ಮಾಡ್ಕೊಂಡು ಬಿದ್ದಿರ್ಬೇಕಾಯ್ತದೆ. ಸುಮ್ಮನೆ ಯಾವ 1 ತಿಂಗಳು 2 ತಿಂಗಳು ಬಿಟ್ಕೊಂಡು ನೀನು ಬೆಂಗಳೂರು ಕಡೆ ಹೊಂಟೋಗ್ಬಿಡು ಸುಮ್ಮನೆ. ಇನ್ನು ಏನು ಮಾಡ್ತಾನೆ ನಿನ್ನ ಗಂಡ? ಎಂಟಿ ಹೋದ್ಮೇಲೆ ಅವನು ಹಿಂದೆ ಬಾಲಲ್ಲಾಡ್ಸ್ಕೊಂಡು ಬರ್ತಾನೆ, ಸರಿನೇ? ಓ ನನ್ನ ಮಗ ಸೆಟ್ಲಾಗಿ ಮನೆ ಮಾಡಲಿ ಅಂತ ಕಾಯ್ತಾ ಇವನಿ ಕಣಮ್ಮ. ಈಗ ರೂಮಾಗ ಅವನಂತೆ, ಅವನಿಗೊಂದು 2-3 ತಿಂಗಳು ಸಂಬಳ ಬಂದ್ಬಿಟ್ಟು ಅವನು ಸೆಟ್ಲ್ ಆಗಲಿ. ನಾನು ಬೆಂಗಳೂರು ಕಡೆ ಎದ್ದು ಬಿಡ್ತೀನಿ ಅತ್ತಾಗೆ. ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿದ್ರಲ್ಲಿ ಕಾಸು ಸಿಗ್ತದಂತೆ. ಏನೋ ಒಂದು ಮಾಡಿದ್ರಾಯ್ತು, ಇಲ್ಲ ಮಗಂಗೆ ಅಡುಗೆ ಪಡ್ಗೆ ಮಾಡ್ಕೊಂಡು ಮನೆಗಿದ್ರಾಯ್ತು. ಹೆಂಗೋ ನೆಮ್ಮದಿಯಾಗಿರ್ತೀನಿ ಕಣಮ್ಮ. ಯಾಕೆ ಸುಮ್ಮನೆ ತಲೆನೋವು ಹಳ್ಳಿನಾಗೆ ಜನಗಳು ತಗೊಂಡು ಅನ್ನಿಸ್ಕೊಂಡು ಯಾರಿರ್ತಾರೆ. ಅಷ್ಟೇ, ನೀನು ಸೊಸೆ ಬಿದ್ದಿರಲಿ ಬಾ, ಇಲ್ಲೇ ನೀನಿಯ ಇಲ್ಲೇ ಕೆಲಸ ಮಾಡ್ಕೊಂಡು ಬಿದ್ದಿರಲಿ. ಸೀತದಲ್ಲ ಅವಳಿಗೂ ಅವಾಗ ಅರ್ಥ ಆಗ್ಬೋತ್ತಾಳೆ. ಓ ಅಷ್ಟೇ ನೀನಿಯ, ನಾನು ಹಂಗೆ ಅನ್ಕೊಂಡಿವ್ನಿ ಕಣಮ್ಮ. ಕೇಳ್ತೀನಿ ನನ್ನ ಮಗುನ, ಆದಷ್ಟು ಬೇಗ ಒಂದು ಒಳ್ಳೆ ಮನೆ ಮಾಡು ಮಗ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳ್ತೀನಿ ರೇಖಿತ. ಹೇಳು